ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಎಲ್ಲರಿಗೂ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಶ್ರೀಲಕ್ಷ್ಮಿ, ಎಡಿನ್ಬರಾ, ಸ್ಕಾಟ್ಲೆಂಡಿಂದ ಮಾತಾಡ್ತಿದ್ದೀನಿ. ಇವಾಗ ಒಂದು ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಎಲ್ಲರಿಗೂ. ಇವಾಗ ಗೋಸ್ಟ್ ಟೂರ್ಗೆ ಹೋಗ್ತಾಯಿದ್ದೀವಿ. ಸಾಯಂಕಾಲ ಆಲ್ಮೋಸ್ಟ್ 7:20 ಬನ್ನಿ ಎಕ್ಸ್ಪ್ಲೋರ್ ಮಾಡೋಣ. ಹೊರಗಡೆ ಕರ್ಕೊಂಡು ಹೋಗ್ತಿದ್ದಾರೆ. ಗೋಸ್ಟ್ ಟೂರ್ಗೆ ಎಲ್ಲರಿಗೂ ಸುಸ್ವಾಗತ. ನಮ್ಮ ರಕ್ಷಿತ್ ಸಂಜಿತ್ತು ಅಲ್ಲಿ ರೆಡಿಯಾಗಿ ಕೂತಿದ್ದಾರೆ. ಇದಕ್ಕೆ ದ ಗೋಸ್ಟ್ ಬಸ್ ಟೂರ್ ಅಂತ ಹೇಳ್ತಾರೆ. ಇಡೀ ಬಸ್ಸು ಕಪ್ಪು ಕಲರಲ್ಲಿ ಪೇಂಟ್ ಮಾಡಿದ್ದಾರೆ. ಸೀಟ್ಸ್ ಎಲ್ಲ ಮರೂನಿಶ್ ಕಲರ್ಸ್ ಇದೆ. ಇಲ್ಲಿ ನೋಡ್ಬೋದು ಲ್ಯಾಂಪ್ ಕೂಡ ಇಟ್ಟಿದ್ದಾರೆ. ಮ್ಯೂಸಿಕ್ ಕೂಡ ಒಂಥರ ಅದೇ ಥರ ಪ್ಲೇ ಮಾಡ್ತಾ ಇದ್ದಾರೆ. ನೋಡಿ ನಾವು ಎಷ್ಟು ಎತ್ತರದಲ್ಲಿದ್ದೀವಿ ಅಂತ. ಅದೆಷ್ಟು ಪಾತಾಳ ಲೋಕದಲ್ಲಿದೆ, ಅದ್ರ ಮೇಲಿದ್ದೀವಿ. We shall be visiting places of death, murder, traffic jams, and spooky things. The consummation of alcohol is forbidden. Chitty-chatting is not encouraged. Please remain seated while the bus is in motion. Also, please do not touch the bell or the lights. Hiya. Well, ladies and gentlemen, welcome to the Ghost Bus Tour. You're sitting on board one of the original Ridgemaster funeral buses. Dead bodies were stored here in the 1960s. The company stopped running funeral services in 1974. After a mysterious and tragic fire destroyed the bus depot. Only one vehicle survived the fire. ಇವಾಗ ನಮ್ಮನ್ನ ಕರ್ಕೊಂಡು ಹೋಗ್ತಾ ಇರೋದು ಸ್ಮಶಾನಕ್ಕೆ, ಹಾಂಟೆಡ್ ಡೆಸ್ಟಿನೇಷನ್ಸ್ ಆಫ್ ಎಡಿನ್ಬ್ರಾ. ಇಲ್ಲಿ ಟೇಲ್ಸ್ ಆಫ್ ಟಾರ್ಚರ್, ಹೇಗೆ ಹಿಂದಿನ ಕಾಲದಲ್ಲಿ ಟಾರ್ಚರ್ ಕೊಡ್ತಾಯಿದ್ರು, ಫಿಚರಿ ಹೇಗಿತ್ತು ಅದೆಲ್ಲನೂ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಇವಾಗ ಸ್ಕಾಟ್ಲೆಂಡಲ್ಲಿ ಸ್ಮಶಾನಕ್ಕೆ ಬಂದಿದ್ದೀವಿ. ನೋಡಿ ಇಲ್ಲಿ ಇದು ಒಂದು ಥಿಯೇಟ್ರಿಕಲ್ ಕಾಮಿಡಿ ಹಾರರ್ ಶೋ ಥರನೇ ಹೇಳಬೇಕು. ವೆರಿ ವೆರಿ ಎಂಟರ್ಟೈನಿಂಗ್ ಆಗಿ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಥೀಮ್ಯಾಟಿಕ್ ಆಗಿದೆ.
ಇಲ್ಲಿ 17th ಸೆಂಚುರಿ ಎಡಿನ್ಬ್ರಾನಲ್ಲಿ ಏನಾಗ್ತಾ ಇತ್ತು ಅಂತ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಜೊತೆಗೆ 18th ಸೆಂಚುರಿನಲ್ಲಿ ಗ್ರೇವ್ ರಾಬರ್ಸ್ ಎಲ್ಲ ಹೇಗಿರ್ತಿತ್ತು, ಅವ್ರ ಆರ್ಮ್ಸ್ ಅಂದರೆ ಅವರ ವೆಪನ್ಸ್ ಎಲ್ಲ ಹೇಗೆ ಇರ್ತಿತ್ತು, ಏನು ಮಾಡ್ತಾಯಿದ್ರು, ಅದನ್ನೆಲ್ಲ ಫುಲ್ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಇಲ್ಲಿ ರಯಾಟ್ಸ್ ಹೆಂಗಾಗ್ತಾಯಿತ್ತು ಮತ್ತು ರಿಯಲ್ ಲೈಫ್ ವ್ಯಾಂಪೈರ್ಸ್ ಹೆಂಗಿರ್ತಾಯಿದ್ರು ಪ್ರತಿಯೊಂದು ಹೇಳ್ತಾ ಇದ್ದಾರೆ. ಸ್ಕಾಟಿಷ್ ಫೇರೀಸ್ ಬಗ್ಗೆ ಹೇಳ್ತಿದ್ದಾರೆ, ಟಾರ್ಚರ್ಸ್ ಹೇಗೆ ಕೊಡ್ತಾಯಿದ್ರು ಅಂತ ಹೇಳ್ತಿದ್ದಾರೆ. ಇಲ್ಲಿ ರೆಡ್ ಕಲರ್ ಕರ್ಟನ್ಸ್ ಇದೆ. ಇದನ್ನೆಲ್ಲ ಸ್ವಲ್ಪ ಹೊತ್ತಲ್ಲೇ ಕ್ಲೋಸ್ ಮಾಡಿಸ್ತಾ ಇದ್ದಾರೆ. ಒಳಗಡೆ ನೋಡಬೇಕು ಎಫೆಕ್ಟ್ಸ್ ಎಲ್ಲ ಹೇಗಿರುತ್ತೆ ಅಂತ. And the three McKinnon sisters were caught without a license. Guess the punishment for that crime? Death! Sentenced to death for singing and dancing. I mean, Justin Bieber you could understand. So they took the three girls back into the pub and they sealed them into a room upstairs and left them. How about you? How are you feeling? I'll give you a tip. Don't trust psychics. I went out with a psychic once. She kept seeing people behind my back. Anyway, let's move on from the granny. We shouldn't talk about her at all. It just makes it worse. Let's talk about the Scottish Parliament. ಈ ನಮ್ಮ ಘೋಸ್ಟ್ ಬಸ್ ಟೂರು ಸುಮಾರು 1:30 2 ಗಂಟೆ ಟೈಮ್ ಟ್ರಾವೆಲ್ಲು. ಇವಾಗ ನೋಡಿ ಲ್ಯಾಂಪ್ಸ್ ಎಲ್ಲ ಆನ್ ಮಾಡಿ ಒಂಥರ ಎಫೆಕ್ಟ್ ಕ್ರಿಯೇಟ್ ಮಾಡಿದ್ದಾರೆ. ಈ ಬ್ಲಾಗ್ ಇಷ್ಟ ಆಯಿತು ತಂದ್ಕೊಂಡಿದ್ದೀನಿ. ಹೀಗೆ ಸಂಪರ್ಕದಲ್ಲಿರಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಮ್ಮ ಜೊತೆ ಕನೆಕ್ಟ್ ಆಗಿ. ಮುಂದಿನ ಬ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್